ಒಂದು ಪಾರ್ಟಿ ಆಫೀಸಲ್ಲಿ ಒಂದು ಮಾತು ಹೇಳಿದೆ, ಬೈ ಬರ್ತ್ ಐ ಆಮ್ ಎನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಶನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ. ಸೊ ನಾನು ಓದಲಿಲ್ಲ, ನಾವು ಫೈನಲ್ ಓದುವಾಗೇನೆ ನನಗೆ ಟಿಕೆಟ್ ಅಸೆಂಬ್ಲಿ ನಿಂತ್ಕೊ ಅಂತ ಹೇಳ್ಬಿಟ್ರು ನಮ್ಮ ಪಾರ್ಟಿಯವರು. ಸೊ ಆಮೇಲೆ ಡಿಗ್ರಿ ಮಾಡಬೇಕು ಅಂತ ನಾನು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 47ನೇ ವಯಸ್ಸಿಗೆ ನಾನು ಡಿಗ್ರಿ ಮಾಡಿದವನು. ನನಗೂ ಪ್ಯಾಷನ್ ಇದೆ, ನನಗೂ ಗೊತ್ತಿದೆ ಎಷ್ಟು ಗೌರವ ಕೊಡಬೇಕು, ಏನು ಮಾಡಬೇಕು. ಅದನ್ನೇ ನನ್ನ ಕಬಡ್ಡಿ ಆಡ್ತಾ ಇದ್ದೆ ನಾನು ಅಂತ ಹೇಳ್ತಾ ಇದ್ರು ನಮ್ಮ ಅಶೋಕ್ ಅವರು. ಸೊ ಹಂಗೆ ವಿ ಹ್ಯಾವ್ ಲುಕ್ಡ್ ಇಟ್ ಆಲ್ ದಟ್. ಇವತ್ತು ಏನಾದ್ರು ಒಳ್ಳೆ ಸಜೆಷನ್ ನಾವು ಕೊಡಿ, ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ. ಲೆಕ್ಚರರ್ಸ್ ಯಾರು ಹೋಗಲ್ವಲ್ರಿ, ಯಾರು ಹೊಸ ಯೂನಿವರ್ಸಿಟಿಗೆ ಹೋಗ್ಬೇಕಾರೆ ಯಾವ ಲೆಕ್ಚರರ್ ಹೋಗ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡಕ್ಕೆ, ಎಲ್ಲಿ ಇರ್ತಾರೆ? ವಿ ಆರ್ ನಾಟ್ ಒಂದು ಬ್ಯಾನ್ ಮಾಡಕ್ಕಾಗಲ್ಲ. ವಿ ಕ್ಯಾನ್ ಓನ್ಲಿ ಮರ್ಜ್ ಇಟ್, ದಟ್ಸ್ ಆಲ್. ನೀವೇನ್ ಮಾಡಿದ್ರಿ, ಭಾಗ ಮಾಡಿದ್ರಿ, ನಾವೇ ನೋಡ. ನಿಮ್ದು ನಮ್ಗೂ ಏನಪ್ಪ ಅಂತಂದ್ರೆ ಯು ಡಿವೈಡ್ ಪೀಪಲ್, ವಿ ಯುನೈಟ್ ಪೀಪಲ್. ನಮ್ಗೂ ನಿಮ್ಗೂ ಮನೆ ಸಭಾಧ್ಯಕ್ಷರು ಉಪಮುಖ್ಯಮಂತ್ರಿ ಅವ್ರು ಕೇಳಿದರೆ ನಾನು ಈ ಕಡೆಯಿಂದ ಸಭಾಧ್ಯಕ್ಷರೇ ಅವ್ರು ಕೇಳಿದ್ರು ಮಂಡ್ಯ ಯೂನಿವರ್ಸಿಟಿ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿ ಮಾಡೋದ್ರಿಂದ ಆ ವಿದ್ಯಾರ್ಥಿಗೆ ಏನು ಅನುಕೂಲ ಅಂತ ಕೇಳಿದ್ದಾರೆ. ಇವ್ರೇನು ಅರ್ಥ ಮಾಡ್ಕೋಬೇಕು, ಫಸ್ಟ್ ಹೇಳ್ತೀನಿ. ಒಂದು ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ಅಕಾಡೆಮಿಕ್. ಒಬ್ಬ ರಿಜಿಸ್ಟ್ರಾರ್ನ ಒಬ್ಬ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಮಾಡ್ಬಿಟ್ರೆ ಯೂನಿವರ್ಸಿಟಿನಾ ಯೂನಿವರ್ಸಿಟಿ ಎಜುಕೇಶನಿಸ್ಟ್ ಸನ್ಮಾನ್ಯರೇ, ನಾ ಮಾತಾಡೋರು ನೀವು ಜಾಸ್ತಿ ಎಕ್ಸ್ಪರ್ಟೈಸ್ ಮಾಡಿದೀವಿ ಸರ್. ಎಲ್ಲ ಬಂದಿದ್ದೀವಿ. ಸಭಾಧ್ಯಕ್ಷರೇ, ಕರ್ನಾಟಕದಲ್ಲಿರೋ ಎಲ್ಲಾ ಕಾಲೇಜು ಯೂನಿವರ್ಸಿಟಿ ಸಭಾಧ್ಯಕ್ಷರೇ, ಈಗ ಏನೊಂದು ಜಿಯೋಗ್ರಫಿ. ಈಗ ನಿಮ್ ಮಂಗಳೂರಿಗೆ ಬಂದಾದಂತ ನಿಮ್ದೇ ಆದ ಸಂಸ್ಕೃತಿ ಇದೆ, ಅಲ್ಲಿದೆ ಆದಂತ ಇತಿಹಾಸ ಇದೆ, ಅಲ್ಲಿದೆ ಆದಂತ ಭಾವನೆಗಳಿದೆ. ಮಂಡ್ಯಗೂ ಮೈಸೂರು ಒಂದೇನಾ? ಮಂಡ್ಯ ಭಾವನೆನೇ ಬೇರೆ ಇರ್ತದೆ, ತುಮಕೂರಿನ ಭಾವನೆ ಬೇರೆ ಇರ್ತದೆ. ಆ ಜಿಲ್ಲೆಯ ಶಿಕ್ಷಣ ಅಂದ್ರೆ ಏನು, ಇತಿಹಾಸ ಅಂದ್ರೆ ಏನು ಓದೋದು, ಆ ಭಾಗ ಬಹಳಷ್ಟು ಸ್ವಾಮಿ ಕೂತ್ಕೊಳ್ಳಿ. ಅದಕ್ಕೆ ಇಲ್ಲ ಜಿಲ್ಲೆ ತಾಲೂಕಿಗೆ ನಾವು ಕೇಳ್ತೀವಿ. ಆಡಳಿತದಲ್ಲಿ ನಾವೇನ್ ಡಿಸೈನ್ ಮಾಡಿದೀವಿ ಇವರು ಎಷ್ಟಿದೆ ಬೈ ಬರ್ತ್ ಅಗ್ರಿಕಲ್ಚರ್ ಇಲ್ಲ, ಯೂನಿವರ್ಸಿಟಿಗಳು ಮಾಡ್ತೀರಾ, ತಾಲೂಕು ಪ್ರೊಫೆಷನ್, ಬಿಸ್ನೆಸ್ ಮ್ಯಾನ್, ಭಾವನೆಗಳು, ಬಗ್ಗೆ ಸಮಯ ನಾನು ಏನ್ ಹೇಳಕ್ಕೆ ಬಹಳ ಸವಿಸ್ತಾರವಾಗಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ತಿರ್ಬೇಕಾದ್ರೆ ಒಬ್ಬ